ಇವತ್ತು ನಾನು ನಿಮ್ಗೆ ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸ ಮನೆಯಲ್ಲಿ ನಾವು ಹೇಗ್ ಮಾಡ್ಕೋಬಹುದು ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಶಾವಿಗೆ ಬೇಯೋಕೆ ಎಷ್ಟು ಹಾಕೋಬೇಕು ನೀರು ನೋಡೋಣ ಬನ್ನಿ. ನಾವು ಹಾಲು ಮುಂಚೆನೆ ಹಾಕ್ಬಿಟ್ರೆ ಅದು ತಿರುಗಿಸ್ತಾನೆ ಇರಬೇಕು, ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅದು ಅವಾಯ್ಡ್ ಆಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬಾ ಸಿಂಪಲ್ ಮೆಥಡ್. ಇನ್ನ ಇದಕ್ಕೆ ಮಿಲ್ಕ್ ಮೇಡ್ ಎಲ್ಲ ಹಾಕಿ ತುಂಬಾ ರಿಚ್ ಆಗಿ ಮಾಡ್ಬೋದು. ಇದನ್ನ ಹಾಲ್ನ ಹಾಕ್ಬಿಟ್ಟು ತುಂಬಾ ಕುದಿಸ್ಬಾರ್ದು, ಅದು ಗಟ್ಟಿ ಆಗ್ಬಿಟ್ಟು ಆಮೇಲೆ ಬೆಳಗ್ಗೆ ಮಾಡಿದ ಪಾಯಸ ಸಂಜೆಗೆ ಕೇಕ್ ತರ ಕಟ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸ. ಮದುವೆ ಮನೆಗಳಲ್ಲಿ ಪಾಯಸಕ್ಕೆ ಒಂದು ಕಿಂಗ್ ಅಂತ ಇದ್ರೆ ಅದು ಶಾವಿಗೆ ಪಾಯಸನೇ. ಬೇರೆ ಫಂಕ್ಷನ್ ಅಲ್ಲಿ ಬೇರೆ ತರ ಪಾಯಸ ಮಾಡಿಸ್ಬೋದು, ಆದ್ರೆ ಮದುವೆ ಮನೆಯಲ್ಲಿ ಎಸ್ಪೆಷಲಿ ಧಾರೆ ಟೈಮ್ ಅಲ್ಲಿ ಶಾವಿಗೆ ಪಾಯಸ ನಾರ್ಮಲ್ ಆಗಿ ಎಲ್ಲರೂ ಮಾಡಿಸ್ತಾರೆ. ಸೊ ಮದುವೆ ಮನೆ ಸ್ಟೈಲ್ ಅಲ್ಲಿ ಶಾವಿಗೆ ಪಾಯಸ ಮನೆಯಲ್ಲಿ ನಾವು ಹೇಗ್ ಮಾಡ್ಕೋಬಹುದು ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಅವ್ರಿಗೆ ನಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸ, ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನಾನಿಲ್ಲಿ ಈ ತರ ಕಪ್ಪಲ್ಲಿ 2 ಕಪ್ ಶಾವಿಗೆ ತಗೊಂಡಿದ್ದೀನಿ. ಆಲ್ಮೋಸ್ಟ್ 1 ಕಪ್ 100 ಗ್ರಾಮ್ ಬರುತ್ತೆ. ಸೊ 200 ಗ್ರಾಮ್ ಶಾವಿಗೆ ತಗೊಂಡಿದ್ದೀನಿ ನಾನು. ಈ ಕ್ವಾಂಟಿಟಿ ಒಂದು 5-6 ಜನಕ್ಕೆ ಕರೆಕ್ಟ್ ಆಗಿ ಆಗುತ್ತೆ. ಮೊದಲಿಗೆ ಒಂದು 2-3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಯಾವ ಐಟಮ್ ಆದ್ಮೇಲೆ ಯಾವ ಐಟಮ್ ಹಾಕ್ಬೇಕು ಒಂದೊಂದನ್ನೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದೇ ರೀತಿ ಮಾಡಿ, ಅದೇ ರೀತಿ ರಿಸಲ್ಟ್ ಕೂಡ ನಿಮಗೆ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಸಕ್ಕರೆ ಬೇಗ ಹಾಕ್ಬಿಡ್ತಾರೆ. ಕೆಲವ್ರಿಗೆ ಶಾವಿಗೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾನು ಕೊಡೋಂಥ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಅದ್ಯಾವ ಕಂಪ್ಲೇಂಟು ಇರಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ. ಆ ರೀತಿ ಹೇಗೆ ಮಾಡ್ಕೋಬಹುದು ನಾನು ನಿಮ್ಗೆ ತೋರಿಸ್ತೀನಿ ಒಂದೊಂದೇ. ತುಪ್ಪಕ್ಕೆ ನಾನು ತಗೊಂಡಿದ್ದಂಥ 2 ಕಪ್ ಶಾವಿಗೆನ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಮುಷ್ಟಿ ಆಗೋಷ್ಟು ಗೋಡಂಬಿ ಹಾಕೊಂಡಿದ್ದೀನಿ ನಾನು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಶಾವಿಗೆ ಮತ್ತೆ ನಾವು ಹಾಕಿರೋಂಥ ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಅಥವಾ ಬಿಸ್ಕೆಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ರೋಸ್ಟೆಡ್ ಶಾವಿಗೆ ತಗೊಂಡು ಕೂಡ ಮಾಡ್ಕೋಬಹುದು. ರೋಸ್ಟೆಡ್ ಶಾವಿಗೆಗಿಂತ ಈ ನಾನ್ ರೋಸ್ಟೆಡ್ ಶಾವಿಗೆ ತಗೊಂಡು ಮನೆಯಲ್ಲೇ ರೋಸ್ಟ್ ಮಾಡ್ಕೊಂಡು ಮಾಡಿದ್ರೆ ಅದು ಇನ್ನ ರುಚಿಯಾಗಿ ಬರುತ್ತೆ. ಸ್ನೇಹಿತರೆ, ಶಾವಿಗೆ ಕ್ಲೀನ್ ಆಗಿ ರೋಸ್ಟ್ ಆಗಿದೆ ನೋಡಿ. ಈ ರೀತಿ ಗೋಲ್ಡನ್ ಬ್ರೌನ್ ಅಥವಾ ಬಿಸ್ಕೆಟ್ ಕಲರ್ ಬಂದ್ರೆ ಸಾಕು ರೋಸ್ಟ್ ಆಗಿದೆ ಅಂತ. ಶಾವಿಗೆನ ರೋಸ್ಟ್ ಮಾಡ್ಕೊಂಡಾಗಿದೆ. ಈಗ ಇದನ್ನ ಬೇಯಿಸ್ಕೋಬೇಕು. ಅದಕ್ಕೆ ನೀರು ಹಾಕೊಳ್ಳೋಣ. ಎಷ್ಟು ಹಾಕೋಬೇಕು ನೀರು? ನಾವು ಹಾಕಿರೋಂಥ ಶಾವಿಗೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು, ತುಂಬಾ ಹಾಕೋದ್ ಬೇಡ. ಶಾವಿಗೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು, ತುಂಬಾ ಹಾಕೋದ್ ಬೇಡ. ಈಗ ನೀರು ಹಾಕಿದ್ದಾಗಿದೆ. ಶಾವಿಗೆ ಈಗ ನೀರಲ್ಲಿ ಚೆನ್ನಾಗಿ ಕುದ್ದು ಬೇಯಬೇಕು. ಒಂದು 4-5 ನಿಮಿಷದೊಳಗಡೆ ಅದು ಬೆಂದ್ಬಿಡುತ್ತೆ. ಸೊ ಅದು ಬೇಯೋವರೆಗೂ ಸ್ವಲ್ಪ ಕಾಯೋಣ. ನೀರಲ್ಲೇ ಬೇಯಬೇಕು ಶಾವಿಗೆ. ಕೆಲವ್ರು ಏನ್ ಮಾಡ್ತಾರೆ, ನೀರು ಸ್ವಲ್ಪ ಹಾಕ್ಬಿಟ್ಟು ಒಂದು ಅರ್ಧ ಬೇಯಿಸ್ಕೊಂಡು ಹಾಲಲ್ಲಿ ಬೇಯಿಸೋಣ ಅಂತ ಮಾಡ್ತಾರೆ. ಮಾಡ್ಬೋದು, ಖಂಡಿತ ಇಲ್ಲ. ಬಟ್ ಪಾತ್ರೆಗಳು ಚೆನ್ನಾಗಿ ತೊಳೆದು ಮಾಡಿದ್ರೆ ಅದು ಏನೂ ಆಗಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಹಾಲು ಒಡೆದೋಗುತ್ತೆ. ಸೊ ಆ ರೀತಿ ಆಗೋದು ಬೇಡ. ನಾನು ಇವಾಗ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿ. ಹಾಲು ಒಡೆಯೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ನೀರು ಕುದಿಯೋದಕ್ಕೆ ಶುರು ಆಗಿದೆ, ಶಾವಿಗೆ ಕೂಡ ಬೇಯೋದಕ್ಕೆ ಶುರು ಆಗಿದೆ. ಸೊ ಒಂದ್ಸಲ ಕೂಡಿಸ್ಕೊಂಡು ಈ ಕುದಿತಾ ಇರೋ ನೀರಿಗೆನೆ ಒಂದಿಷ್ಟು ದಪ್ಪ ಕೋವಾ ತಗೊಂಡಿದ್ದೀನಿ. ಅದನ್ನ ಇಲ್ಲಿಗೆ ಹಾಕೊಳ್ಳೋಣ. ಕೋವಾ ಹಾಕೋದ್ರಿಂದ ಪಾಯಸದ ಟೆಕ್ಸ್ಚರು ಟೇಸ್ಟ್ ಎರಡೂ ತುಂಬಾ ಚೆನ್ನಾಗಿರುತ್ತೆ. ಕುದಿಯೋ ನೀರಿಗೆ ಹಾಕಿರೋದ್ರಿಂದ ಕೋವಾ ಕೂಡ ಹಾಗೆ ಕರಗ್ಬಿಡುತ್ತೆ. ನೋಡ್ತಾ ನೋಡ್ತಾ ಕೋವಾ ಕರ್ಗೆ ಹೋಯ್ತು. ಈಗ ಇದಕ್ಕೆ ಹಾಲು ಹಾಕುವಂತ ಸಮಯ. ನಾನಿಲ್ಲಿ ನಂದಿನಿ ಅವರ ಗ್ರೀನ್ ಪ್ಯಾಕೆಟ್ ಹಾಲು ತಗೊಂಡಿದ್ದೀನಿ, 1/2 ಲೀಟರ್ ಪ್ಯಾಕೆಟ್. ಅರ್ಧ ಲೀಟರ್ ಪ್ಯಾಕೆಟ್ನ ಪೂರ್ತಿ ನಾವು ಪಾಯಸಕ್ಕೆ ಹಾಕೊಳ್ಳೋಣ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಹಾಲು ಹಾಕಿದ್ದಾಗಿದೆ. ಒಂದ್ಸಲ ಮಿಕ್ಸ್ ಮಾಡೋಣ. ಬೇಕಾದ್ರೆ ಈ ಟೈಮಲ್ಲಿ ಕೇಸರಿ ಅಥವಾ ಫುಡ್ ಕಲರ್ ಏನಾದರೂ ಯೂಸ್ ಮಾಡ್ತೀರಾ ಅಂದರೆ ಹಾಕೋಬೋದು. ನಾನು ಫುಡ್ ಕಲರ್ನ ರೆಕಮೆಂಡ್ ಮಾಡೋದಿಲ್ಲ ಹಾಕೊಳ್ಳಿ ಅಂತ. ನಿಮಗೆ ಬೇಕಾದರೆ
ಕುಂಕುಮ ಕೇಸರಿನ ಹಾಕೋಬಹುದು ಇಲ್ಲಿ ನೋಡಿ. ಈಗ ಹಾಲು ಹಾಕಿದೀವಲ್ಲ, ಹಾಲು ಹಾಕಿದ ತಕ್ಷಣ ಕೆಲವರು ಸಕ್ಕರೆ ಹಾಕ್ಬಿಡ್ತಾರೆ, ಮೇಲೇನೆ ದ್ರಾಕ್ಷಿ ಹಾಕ್ಬಿಡ್ತಾರೆ. ಆ ರೀತಿ ಹಾಕ್ಬಾರ್ದು, ಅವಾಗ ಹಾಲು ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಕಾಯ್ಬೇಕು, ಒಂದ್ ಕುದಿ ಬರ್ಬೇಕು ನಾವು ಸಕ್ಕರೆ ಎಲ್ಲ ಹಾಕೋದಕ್ಕೆ. ಸೊ ಒಂದ್ ರೌಂಡ್ ಕುದಿಲಿ ಹಾಲು, ಆಮೇಲೆ ಸಕ್ಕರೆ ಹಾಕೋಣ. ನಾವು ಹಾಲು ಮುಂಚೆನೆ ಹಾಕ್ಬಿಟ್ರೆ ಅದು ತಿರುಗಿಸ್ತಾನೆ ಇರ್ಬೇಕು, ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅದು ಅವಾಯ್ಡ್ ಆಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬಾ ಸಿಂಪಲ್ ಮೆಥಡ್. ಇನ್ನ ಇದಕ್ಕೆ ಮಿಲ್ಕ್ ಮೇಡ್ ಎಲ್ಲ ಹಾಕಿ ತುಂಬಾ ರಿಚ್ ಆಗಿ ಮಾಡ್ಬೋದು ಇದನ್ನ. ಅದು ಬೇರೆ ವರ್ಷನ್. ಅದು ಮುಂದಿನ ದಿನಗಳಲ್ಲಿ ಅದನ್ನ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗ್ ಮಾಡೋದಂತ. ಅದು ತುಂಬಾ ಚೆನ್ನಾಗಿರುತ್ತೆ. ಅದು ನೋಡಿ, ಹಾಲು ಕುದಿಯಕ್ಕೆ ಶುರುವಾಗಿದೆ. ಕುದಿತಾ ಕುದಿತಾ ಹಾಲು ಗಟ್ಟಿ ಆಗಕ್ ಶುರು ಆಗತ್ತೆ. ಕೆಳಗಡೆ ಕಚ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಧ್ಯ ಮಧ್ಯ ಕೂಡಿಸ್ಕೊತಾ ಇದ್ರೆ ಒಳ್ಳೇದು. ಒಂದು 4-5 ಲವಂಗ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಬೇಕಾದ್ರೂ ಹಾಕೋಬಹುದು, ಇಲ್ಲ ನಾವು ಶಾವ್ಗೆನ ಹುರಿಯೋದಕ್ಕೆ ತಗೋತೀವಲ್ಲ ಅವಾಗ್ಲೂ ಕೂಡ ಹಾಕೋಬಹುದು. ಅವಾಗ ಹಾಕಿದ್ರೆ ಲವಂಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಲವಂಗ ಫ್ಲೇವರ್ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಸಾಮಾನ್ಯವಾಗಿ ಮಾಡುವಾಗ ಹಾಲು ಕುದಿಯುವಂತ ಟೈಮಲ್ಲಿ ಹಾಕ್ಬಿಡ್ತೀನಿ. ಅದು ಫ್ಲೇವರ್ ರಿಲೀಸ್ ಆಗುತ್ತೆ, ತುಂಬಾ ಜಾಸ್ತಿನೂ ಇರೋದಿಲ್ಲ. ಸ್ನೇಹಿತರೆ, ಹಾಲು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು 2 ಕಪ್ ಶಾವಿಗೆ ತಗೊಂಡಿದ್ದೆ. ಈ ಕಪ್ಪಲ್ಲಿ ಆ 2 ಕಪ್ ಶಾವಿಗೆಗೆ 1 ಕಪ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಬಿಡೋಣ. ಸ್ವಲ್ಪ ಫ್ಲೇವರ್ ರಿಚ್ ಆಗಿರ್ಲಿ ಅಂತ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕೊಂಡಿದ್ದೀನಿ. ನೋಡಿ, ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ನಾನು 1 ಮುಷ್ಟಿಯಷ್ಟು ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದ್ಸಲ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಮಿಕ್ಸ್ ಮಾಡಿದ್ದೆಲ್ಲ ಆಯ್ತು. ಈಗ ಒಲೆ ಆಫ್ ಮಾಡಿದ್ರೆ ಮದುವೆ ಮನೆ ಶೈಲಿಯ ಸಿಂಪಲ್ ಶಾವಿಗೆ ಪಾಯಸ ರೆಡಿ ಆಗೋಯ್ತು. ದ್ರಾಕ್ಷಿ ಹಾಕಿದ್ಮೇಲೆ 1 ಕುದಿ ಬಂದಿದ ತಕ್ಷಣ ಒಲೆ ಆಫ್ ಮಾಡ್ಬಿಡ್ಬೇಕು, ಇಲ್ಲ ಅಂದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ ಪಾಯಸ. ಏಲಕ್ಕಿ ಪೌಡರು ಮತ್ತೆ ದ್ರಾಕ್ಷಿ ಹಾಕಿದ ತಕ್ಷಣ ಒಂದು 30 ಸೆಕೆಂಡ್ಸ್ ಅದನ್ನ ಬೇಯೋದಕ್ಕೆ ಬಿಟ್ಟು ಒಲೆ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಬೆಳಗ್ಗೆ ಮಾಡಿದ್ರೆ ಪಾಯಸ ಸಂಜೆವರೆಗೂ ಅದು ಗಟ್ಟಿ ಆಗೋಲ್ಲ, ಹಾಗೆ ಇರುತ್ತೆ. ಶಾವಿಗೆ ಪಾಯಸ ರೆಡಿ ಆಗಿದೆ. ಈಗ ಒಂದ್ಸಲ ಇದನ್ನ ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ನಾವು ದ್ರಾಕ್ಷಿ ಬೇಯಲ್ವಾ, ಲಾಸ್ಟ್ ಅಲ್ಲಿ ಹಾಕಿದೀವಿ ಅಂತ ನಿಮ್ಗೆ ಡೌಟ್ ಬರ್ಬೋದು. ಪಾಯಸ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ದ್ರಾಕ್ಷಿ ಬೆಂದ್ಬಿಡುತ್ತೆ. ತುಂಬಾ ರುಚಿಯಾಗಿದೆ. ಸಕ್ಕರೆ ತುಂಬಾ ಜಾಸ್ತಿ ಇಲ್ಲ, ತುಪ್ಪದ ಫ್ಲೇವರು ಜೊತೆಲಿ ನಿಮ್ಗೆ ರೋಸ್ಟ್ ಮಾಡಿರುವಂತ ಗೋಡಂಬಿ, ಏಲಕ್ಕಿ ಫ್ಲೇವರು ಚೆನ್ನಾಗಿ ಸಿಗ್ತಾ ಇದೆ. ಸೇಮ್ ಮದುವೆ ಮನೆ ಶೈಲಿ ಪಾಯಸ ಇದ್ದಂಗೆ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರ್ಕೊಂಡು ಒಂದ್ಸಲ ಪಾಯಸ ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನ ಸಪೋರ್ಟ್ ಮಾಡಿದ್ದು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಅವ್ರಿಗೆ ನಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅವ್ರ ಹತ್ರ. ಅವ್ರದ್ದು ವೆಬ್ಸೈಟ್ ಅಡ್ರೆಸ್, ಫೋನ್ ನಂಬರು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಕ್ರೀನ್ ಮೇಲೆ ಎಲ್ಲ ಇರುತ್ತೆ. ನಿಮ್ಗೆ ಬೇಕಾದ್ರೆ ಖಂಡಿತ ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಅವರು ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.